ಪ್ರಮುಖವಾದಂತಹ ವಿಚಾರ, ಎಲ್ಲ ರಾಜ್ಯಸಭಾ ಸದಸ್ಯರು ಮತ್ತೆ ಲೋಕಸಭಾ ಸದಸ್ಯರ ಹರಾಜು ಪ್ರಕ್ರಿಯೆ ಈಗ ಆರಂಭವಾಗುತ್ತೆ IPL ಮಾದರಿಯಲ್ಲಿ. ಏನು ಇದರ ವಿಶೇಷತೆ? ಇದು ತಮಗೆ ಗೊತ್ತಿರೋಂಗೆ ಅನೇಕ ರಾಜ್ಯದ ಅನೇಕ ವಿಚಾರಗಳು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇಲ್ಲ. ತಮಗೆ ಹೇಳೋದಾದ್ರೆ, ಎಷ್ಟು ವರ್ಷದಿಂದ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಗೆದ್ದು ಹೋಗ್ತಾ ಇದ್ದಾರೆ. ಮಹದಾಯಿ ಬಗ್ಗೆ ಇವರು ಮಾತಿಲ್ಲ, ಬೆಳಗಾವಿ ಬಗ್ಗೆ ಮಾತನಾಡಿಲ್ಲ, ಸಮಗ್ರ ಕರ್ನಾಟಕದ ಬರ ಪರಿಸ್ಥಿತಿ ಬಗ್ಗೆ ಮಾತಿಲ್ಲ, ಕಾವೇರಿ ಬಗ್ಗೆ ಮಾತಿಲ್ಲ. ಇವತ್ತು ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಮಂಗಳೂರಿನ ರೈಲ್ವೆ ನಿಲ್ದಾಣಗಳು ನೈಋತ್ಯ ವಲಯ ಸ್ಥಾಪನೆಯಾಗಿ 25 ವರ್ಷ ಆದರೂ ಕೇರಳದಲ್ಲಿತ್ತು. ಮಂಗಳೂರಿನ ರೈಲ್ವೆ ನಿಲ್ದಾಣಗಳು ನೈಋತ್ಯ ವಲಯ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ 25 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ನಿಲ್ದಾಣಗಳು ನಮಗೆ ಬೇಕು ಅಂತ. ಈಗ ಮಂಗಳೂರು ನಿಲ್ದಾಣಗಳನ್ನು ನೈಋತ್ಯ ವಲಯಕ್ಕೆ ಸೇರಿಸಿದ್ದಾರೆ. ಇದನ್ನು ವಿರೋಧಿಸಿ ಕೇರಳದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಭಾರೀ ಹೋರಾಟ ನಡೀತಾ ಇದೆ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು, ಆದರೆ ಕಾಸರಗೋಡು ನಮ್ಮ ಕೈ ಬಿಟ್ಟೋಗಿದೆ. ಇವತ್ತು ಇಡೀ ಕೇರಳ ರಾಜ್ಯದಲ್ಲಿ ಭಾರಿ ಹೋರಾಟ ನಡೀತಾ ಇದೆ. ನಾನಂತೂ ಹೇಳ್ತೀನಿ, ನಾವುವೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಂಗಳೂರು ರೈಲ್ವೆ ನಿಲ್ದಾಣ ಯಾವುದೇ ಕಾರಣಕ್ಕೂ ಕೇರಳಕ್ಕೆ ಹೋಗಬಾರ್ದು. ಮಂಗಳೂರು ರೈಲ್ವೆ ನಿಲ್ದಾಣ ಯಾವುದೇ ಕಾರಣಕ್ಕೂ ಕೇರಳಕ್ಕೆ ಹೋಗಬಾರ್ದು. ಈ ಬಗ್ಗೆ ಪಾರ್ಲಿಮೆಂಟ್ ಸದಸ್ಯರು, ನಿಮಗೆ ಬಾಯಿ ಇದ್ದರೆ, ನಾಲ್ಗೆ ಇದ್ದರೆ, ಶಕ್ತಿ ಇದ್ದರೆ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಿ. ಇಲ್ಲ, ಇದು ಭಾರಿ ಆಗುತ್ತೆ. ನಾನಂತೂ ಹೇಳ್ತಾ ಇದ್ದೀನಿ, ಸಮಗ್ರ ಕರ್ನಾಟಕದ ಸಮಗ್ರ ಕನ್ನಡಿಗರೇ ಬೀದಿಗೆ ಬರಬೇಕು. ಕೇರಳ ದಬ್ಬಾಳಿಕೆ ನಿಲ್ಲೇಬೇಕು. ಅದಕ್ಕಾಗಿ ಬೀದಿಗೆ ಬರಬೇಕಾಗಿದೆ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಕಾವೇರಿ ಬಗ್ಗೆ ಇದುವರೆಗೂ ತಮಿಳುನಾಡಿನ ಲೋಕಸಭಾ ಸದಸ್ಯರುಗಳು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ ಒಬ್ಬ ಖರ್ಗೆ ಮಾತಾಡ್ತಾರೆ, ಎಲ್ಲ ರೀತಿಯ ಮಾತಾಡ್ತಾರೆ, ದೇವೇಗೌಡರು ಮಾತಾಡ್ತಾ ಇದ್ರು. ಈಗ ಯಾರು ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ನೀವು ಯಾಕೆ ಹೋಗಿದ್ದೀರಿ ಪಾರ್ಲಿಮೆಂಟ್ಗೆ? ರಾಜ್ಯಸಭೆಗೆ ಯಾಕೆ ಹೋದ್ರಿ? ಯಾವ ಕಾರಣಕ್ಕೆ? ನಿಮ್ಮ ನಾಮಕರಣ ಮಾಡಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರುಗಳು ಯಾರಿಗಾರು ಹೋಗಿದ್ದೀರಿ? ನೀವು ರಾಜ್ಯದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕಾಗಿ ನೀವು ನಮ್ಮ ರಾಜ್ಯಕ್ಕೆ ವಿಫಲರಾಗಿದ್ದೀರಿ, ಸಂಪೂರ್ಣ ವಿಫಲರಾಗಿದ್ದೀರಿ. ಮತದಾರರ ಮನವಿಯನ್ನು ತಿರಸ್ಕರಿಸಿದ್ದೀರಿ. ನೀವು ನಿಜವಾಗಲೂ ರಾಜ್ಯವನ್ನು ಆಳೋದಕ್ಕೆ, ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ನೀವು ನಿಜಕ್ಕೂ ಶಕ್ತಿ ಇಲ್ಲ. ಈ ಕೂಡಲೇ ರಾಜೀನಾಮೆ ಕೊಡಿ ಹೇಳ್ತೀರಿ. ಅದಕ್ಕಾಗಿ ಈಗ ನಾವು ನಿಮ್ಮನ್ನು ಹರಾಜಾಗ್ತೀವಿ, ಬಹಿರಂಗ ಹರಾಜ್. ಈಗ ತಕ್ಷಣಕ್ಕೆ ಬಂದಿರೋದು ಮಂಗಳೂರು ನಿಲ್ದಾಣಗಳು ನಮ್ಮಲ್ಲಿ ಉಳಿಬೇಕು. ಮೊನ್ನೆ ನೈಋತ್ಯ ವಲಯಕ್ಕೆ ಕೊಟ್ಟಿದ್ದಾರೆ, ನಮ್ಮಲ್ಲೇ ಉಳಿಬೇಕು. ಯಾವ ಕಾರಣಕ್ಕೂ ಕೇರಳಕ್ಕೆ ಬಿಡಬಾರ್ದು.
ಎಚ್ಚರ, ಹುಷಾರ್.